ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಈವ್ನಿಂಗ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಮಸ್ತ್ ಅನ್ಕೋತಿ ನೋಡ್ರಿ. ಟೈಮ್ ಬಂದು ನೋಡ್ರಿ ಈವ್ನಿಂಗ್ ಎಷ್ಟು 4 ಗಂಟೆ ಆಗೈತಿ. ಇವತ್ತು ಬ್ಯಾಕ್ ಟು ಬಾಗೇವಾಡಿ ನೋಡ್ರಿ. ಬಾಗೇವಾಡಿಗೆ ಹೊಂಟೀನಿ ವಾಪಸ್ ಅಂದ್ರೆ ಬಾದನೆ ಆಯ್ತು ನೋಡ್ರಿ. ಹೋಗಿಲ್ಲ ಈಗ ನಮ್ಮ ತಂಗಿ ಸೀಮಂತ ಕಾರ್ಯಕ್ರಮಕ್ಕೆ ಹೋಗಿ ಸಾರಿ ಇದೆಲ್ಲ ತೊಗೊಂಬಂದಿವಲ್ಲ. ಇವತ್ತಿನ 18 ನೋಡ್ರಿ. ನಾಳೆ ಬಿಟ್ಟು ನಾಡ್ದ ಕುಪ್ಸ ಐತಿ. ಇವತ್ತು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಟ್ಟಿನಿ. ಸ್ವಲ್ಪ ಹೊರಗೆ ಹೋಗಿ ಫ್ರೂಟ್ಸ್ ತೊಗೊಂಬರ್ತೀವಿ ನೋಡಿ. ಮಾರ್ಕೆಟಿಗೆ ಹೋಗಿ ನಮ್ಮ ಅಣ್ಣ ನಮ್ಮ ಮಮ್ಮಿನೂ ಬಂದಾರ. ಹಾಸ್ಪಿಟಲ್ ತೋರ್ಸಕ್ಕೆ ಹೋಗ್ಯಾರ ಅವ್ರು ಹಿಂಗಿನ ಕಾರ್ ತೊಗೊಂಬರ್ತಾರೆ. ನಮ್ಮ ಮನೆಯವ್ರನ್ನ ಹೋಗಿ ಫ್ರೂಟ್ಸ್ ತೊಗೊಂಬಂದು ಇಷ್ಟು ಕೂಡಿ ಹೋಗ್ತೀವಿ. ಬರೀ ಹೋಗೋ ಟೈಮ್ ಭಾಳ ಆಗೈತಿ. ಈಗ ಮೊದಲು ಫ್ರೂಟ್ಸ್ ತೊಗೊಂಬರ್ತೀನಿ. ಅಣ್ಣ ಬಂದು ಮತ್ತೆ ಬೈಕೊಂಡ್ ಕೂತ್ಬಿಡ್ತಾನೆ. ಮಾರ್ಕೆಟ್ ಕಡೆ ಹೊಂಟಿವಿ ನೋಡ್ರಿ. ಈಗ ಫ್ರೂಟ್ಸ್ ತೊಗೊಂಬರಕಂತ ಹೇಳಿದ್ರೆ ನಮ್ಮ ಅಣ್ಣ ನಮ್ಮ ಮಮ್ಮಿ ಬಂದಾರ. ಅವರು ಬಂದು ಗೌರ್ಮೆಂಟ್ ಹಾಸ್ಪಿಟಲ್ ನೋಡ್ರಿ ಬೆಳಗ್ಗೆನೇ ಬಂದಾರ. ಅವರು ಬೆಳಗ್ಗೆ ಬಂದು ಸ್ವಲ್ಪ MRI ಎಲ್ಲ ಮಾಡಿಸೋದಿತ್ತು ಅವರಿಗೆ. ಅದಕ್ಕೆ ನಾವು ಬರೋದ್ರೊಳಗೆ ಫ್ರೂಟ್ಸ್ ತೊಗೊಂಬಂದು ಇಟ್ಕೊಂಡಿರಿ. ಡೈರೆಕ್ಟಾಗಿ ಹೋಗ್ಬಿಡು. ಮತ್ತು ಅಲ್ಲಿಂದ ನಾವು ಬಂದಾಗ ಎಲ್ಲ ತೊಗೊಂಡು ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ಟ್ರಾಫಿಕ್ ಇರ್ತೈತಿ, ಕಾರ್ ತೊಗೊಂಡು ಹೋಗೋಕ್ಕಾಗಲ್ಲ ಅಂತಂದ್ರು. ಅದಕ್ಕೆ ಫಸ್ಟ್ ನೋಡ್ರಿ ನಾವು ಫ್ರೂಟ್ಸ್ ತೊಗೊಂಡು ಇಟ್ಕೊಂಡ್ಬಿಟ್ಟಿವಿ. ಅಂದ್ರೆ ಅದ್ರಾಗ ಒಂದು 4-5 ಥರ ಫ್ರೂಟ್ಸ್ ತೊಗೋಬೇಕು. ಫುಲ್ ಹೆವಿ ವೆಜ್ ಆಗುತ್ತೆ ಅಂತೇಳಿ ನಮ್ಮ ಮನೆಯವ್ರಿಗೆ ಕರ್ಕೊಂಬಂದೆ. ನಾವು ಒಬ್ಬಕ್ಕೆ ಹೋಗ್ಬೇಕಂತ ಮಾಡಿದೆ. ಹೆಂಗೂ ಅವ್ರು ಮಧ್ಯಾಹ್ನ ಆಗಿತ್ತು ಬಂದಿದ್ರಂತೆ. ಅವ್ರನ್ನೂ ಕರ್ಕೊಂಬಂದೆ ನೋಡ್ರಿ. ಫಸ್ಟ್ ಒಂದು ಇಲ್ಲೇ ತೊಗೊಂಡಾಯ್ತು. LBS ಮಾರ್ಕೆಟ್ನಾಗ ಎಲ್ಲ ಥರ ಮಾರ್ಕೆಟ್ನಾಗ ಹಣ್ಣು ಇರ್ತಾವಂತೆ. ಇಲ್ಲೇ ಬಂದು ತೊಗೊಂಡಾಯ್ತು. ಇಲ್ಲೇ ಬಂದ್ವಿ. ಒಂದಷ್ಟು ಹಣ್ಣು ತೊಗೊಳಕತ್ತೀವಿ ನೋಡ್ರಿ. ಈಗ ಆಲ್ರೆಡಿ ಪೈನಾಪಲ್ಲು ಆಮೇಲೆ ಆ್ಯಪಲ್ ಅವೆಲ್ಲ ತೊಗೊಂಡಿವಿ. ನೆಕ್ಸ್ಟ್ ಇಲ್ಲಿಂದ ಸಿಗೋಣ ಆ ಕಡೆ ಎಷ್ಟು ತೊಗೊಂಡ್ರಾಯ್ತು ಅಂತೇಳಿ ನೋಡ್ರಿ. ಇವೆಲ್ಲ ಫುಲ್ ವಜ್ ಇರ್ತಾವೆ. ಅದ್ರಾಗ ನಾ ತೊಗೊಂಡು ಗಾಡಿ ತೊಗೊಂಡು ಹೋದ್ರೆ ಫುಲ್ ಲೇಟ್ ಆಗತ್ತೆ ಅಂತೇಳಿ ಅದ್ರಾಗ ನಾನು ನಾಳೆ ಬಿಟ್ಟು ನಾಡ್ದೈತೆ ನೋಡ್ರಿ ಕುಬ್ಸ. ಇವತ್ತು ಒಯ್ದೆಲ್ಲ ನಾವು ನಾಳೆ ಒಂದು ದಿನ ಒಯ್ದು ಮನ್ಯಾಗ ಇಡಬೇಕು ಅಂತೇಳಿ ಎಲ್ಲ ಫ್ರೂಟ್ಸ್ ತೊಗೊಂಡ್ವಿ. ಲಾಸ್ಟಿಗೆ ನಾವು ಒಂದು ಸ್ವಲ್ಪ ಫ್ರೂಟ್ ಜ್ಯೂಸ್ ಕುಡಿಬೇಕಂತೇಳಿ ಇಲ್ಲಿ ಬಂದು ನೋಡ್ರಿ. ಯಾವ್ದಾರು ಒಂದು ಜ್ಯೂಸ್ ಕುಡಿದು ಹೋದಾಯ್ತು. ಬಿಸಿಲಂತೂ ಸಿಕ್ಕಾಪಟ್ಟಿ ಬಿಸಿಲಿತ್ತು ನೋಡ್ರಿ. ಬಿಸಿಲೊಳಗೆ ಎಲ್ಲಿ ಅಡ್ಡಾಡಕ್ಕೆ ಒಲ್ಲಾಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ ನೋಡ್ರಿ. ಈಗ ಸಮ್ಮರ್ ಸ್ಟಾರ್ಟ್ ಆಯಿತು ಅಂದ್ರೆ ಬಿಸಿಲಾಗೈತಿ. ಅದಕ್ಕೆ ಪೈನಾಪಲ್ ಜ್ಯೂಸ್ ತೊಗೊಂಡ್ವಿ ಇಬ್ಬರು. ಜ್ಯೂಸ್ ಕುಡ್ಬಿಟ್ಟು ಮನೆ ಕಡೆ ಬಂದು ನೋಡ್ರಿ. ಎಲ್ಲ ಆಲ್ಮೋಸ್ಟ್ ಅಲ್ಲಿ ತೊಗೊಂಡಿವಿ ಎಲ್ಲ ಫ್ರೂಟ್ಸ್ ಆಮೇಲೆ ಹೂವು ಅದೆಲ್ಲ ತೊಗೊಳಿದ್ದು. ಹೂವು ಹಣ್ಣು ಆಮೇಲೆ ಹಾರ ಅದು ಬರೀ ಆರ್ಡ್ರ್ ಕೊಟ್ಟು ಬಂದಿವಿ. ನಾಳೆ ಬರುವಾಗ ದಿವ್ಯಾಧನಸ್ ತೊಗೊಂಬರ್ತಾರೆ ಅಂತ ಹೇಳ್ಯಾರ. ಬರೀ ಮನೆ ಕಡೆ ಹೋಗಿ ನಮ್ಮ ಮಮ್ಮಿದು ಬಂದು ನಿಂತಾರೆ ಮಾಡ್ಯಾರ ಗೊತ್ತಿಲ್ಲ. ಮನೆಯೊಳಗೆ ಆಲ್ರೆಡಿ ಫೋನ್ ಮಾಡಿದ್ರು ಹೊಗಳೇನೆ. ಫೋನ್ ಹಚ್ಚಿದಾಗ ನಾವೇನೋ ಇಲ್ಲೇ ಇದೀವಿ ನಾನು ತೊಗೊಂಬಂದಿನಿ. ಈಗ ಆಲ್ರೆಡಿ ಬರಾಕತ್ತೀನಿ ಅಂತ ಹೇಳಿದ್ದೆ. ಬಟ್ ಇನ್ನೂ ಬಂದಿದ್ದಿಲ್ಲ ನೋಡ್ರಿ. ಮತ್ತು ನಮ್ಮ ಅಣ್ಣ ಸಿಟಿಗೆ ಬರ್ತಾರ ಲೇಟ್ ಆಯಿತು ಅಂತ ಹೇಳಿದೆ. ಎಲ್ಲ ಮಾರ್ಕೆಟ್ ಮಾಡ್ಕೊಂಡು ಮನೆ ಕಡೆ ಹೊಂಟೆ ನೋಡ್ರಿ. ನಮ್ಮ ಅಣ್ಣ ಬಂದು ವೇಟ್ ಮಾಡಾಕತ್ತಾನ. ಬರ್ರಿ ಹೋಗೋಣ ಈಗ ಮನೆಗೆ ಹೋಗೋಣ. ಸಿಗ್ತದೆ ಮನೆ ಊರಿಗೆ ಬಂದು ಚಾ ಮಾಡೋದು ಪಡೋದು ಏನೂ ಇಲ್ಲ ಏನು ಬೀಗರ್ ಬಂದಾಯ್ತು. ನಾವು ನಿಮ್ಮ ಮನೆಯಾಗ ಹಂಗೆ ಮಾಡೋದು ಸಿಮೆಂಟ್ ಬೀಗರ್ ಬಂದು ಎಲ್ಲ ಬ್ಯಾಗ್ ಅದು ಪ್ಯಾಕ್ ಮಾಡ್ಕೊಂಡು ಇಷ್ಟು ಕೂಡ ಚಾ ಕುಡ್ದು ಹೊಂಟಿ ನೋಡ್ರಿ. ಈಗ ಊರಿಗೆ ನೋಡಿ ಪಟ್ ನೋಡಿ ಹೋಗ್ಬರ್ತೇವೆ. ಹೊಂಟಿ ನೋಡ್ರಿ. ಈಗ ಜ್ಯೋತಿ ಅಕ್ಕದೆಲ್ಲ ಕಳ್ಸ್ಕೊಡಕ್ಕೆ ಹೊರ ಬಂದು ನಿಂತಾರ. ನಮ್ಮ ಮಮ್ಮಿ ನಮ್ಮ ಅಣ್ಣ ಅವರು ಆಲ್ರೆಡಿ ಬಂದು ನಿಂತಿದ್ರು. ನಾ ಹೇಳಿದ್ನೆಲ್ಲ ಬಂದಿರ್ಬೋದು ಅಂತೇಳಿ ಬಂದು ವೇಟ್ ಮಾಡಾಕತ್ತಿದ್ರು. ಅವ್ರು ಹಾಸ್ಪಿಟ್ಲಿಂದ 5:15 ಬಂದ ನೋಡ್ರಿ. ನಾನು ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ಲೇಟ್ ಆಯಿತು. ಸ್ವಲ್ಪ 1-2-3 ಹಣ್ಣು ತೊಗೊಳ್ಬೋದು ಲೇಟೇ ಆಯ್ತು ನೋಡ್ರಿ. ಇವರೆಲ್ಲ ನಾಳೆ ಬರ್ತಾರೆ. ಚಿನ್ನು ಆಮೇಲೆ ಹರ್ಷ ನೋಡ್ರಿ. ಸೀಜು ಕರ್ಕೊಂಡು ಹೊಂಟಿವಿ ಇವತ್ತು. ಅದಕ್ಕೆ ಅವ್ರು ಫುಲ್ ಇದಾಗ್ಬಿಟ್ರೆ. ಚಿನ್ನನ್ನು ನೋಡ್ರಿ ಕರೆಕ್ಟಾಗಿ ಕುಬ್ಸೋ ದಿವಸ ಎಕ್ಸಾಮ್ಸ್ ಅದಾವು. ಹಾಗಾಗಿ ಅವ್ರ ಪಪ್ಪನ ಜೊತೆ ಬರ್ತಂತೆ. ನಮ್ಮ ಅವೇನು ಫುಲ್ ಖುಷಿಲೇ ಅದ ನೋಡ್ರಿ. ಅವೇನು ಡಲ್ಲಾಗ ನಾವು ಪಪ್ಪ ಇದ್ರೆ ಸಾಕು ನೋಡ್ರಿ. ಅವನಿಗೆ ಯಾರಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಇರ್ತಾನೆ ರೀ. ಅವರೇ ಅಂತಲ್ಲ. ಹಾಗಾಗಿ ನೋಡಿ ಫುಲ್ ಖುಷಿಲೇ ಬಾಯ್ ಮಾಡತ್ತಾನ. ಸೀಜು ಒಂದು ಹೊಂಟಲ್ಲ. ಹಂಗಾಗಿ ಅವ್ರಿಗೆ ಇದು ಆದತಿ. ಸೀಜು ಮುಂದೆ ಬಂದು ಬಾಯ್ ಮಾಡೋದು ಟ್ಯಾಂಕ್ಸ್ ಕೊಡೋದು ಮಾಡಕತ್ತಾರ. ಫಸ್ಟ್ ಟೈಮ್ ನೋಡ್ರಿ ಸೀಜುಗೆ ಬಾಗೇವಾಡಿ ಕರ್ಕೊಂಡು ಹೊಂಟಿವಿ. ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಇರ್ತೈತೋ ಏನು ಬಗೊಳ್ತಾರೋ ಗೊತ್ತಿಲ್ಲ. ನೈಟ್ ಮಲ್ಕೊಂಡ್ರೆ ಸಾಕು ನೋಡ್ರಿ. ಡೇ ಒಳಗೆ ಹೆಂಗೆ ಬರೀ ಹೋಗ್ಕೊಂಡು ಬಂತು ನೋಡ್ರಿ ಬಾಗೇವಾಡಿ. ಕಾರೊಳಗಂತೂ ಒಂದು 40 ಮಿನಿಟ್ಸ್ ಒಳಗೆ ಬರ್ತೀವಿ. ಕತ್ಲಾಗೆ ಅಂತ ಸ್ವಲ್ಪ ಲೇಟಾಗಿ ಹೊಂಟಿವಿ. ಮತ್ತೆ ಫಾಸ್ಟ್ ಹೋಗ್ಬೇಡ ಅಂತಿದ್ರು. ಹೆಂಗಿದ್ರು ನಮ್ಮ ಅಣ್ಣ ಫುಲ್ ಸೇಫ್ಟಿಯಾಗಿ ಹೊಡಿತಾನೆ. ಬಟ್ ಭಾಳ ಫಾಸ್ಟ್ ಹೊಡಿತಾನೆ ನೋಡಿ. ಅದಕ್ಕೆ ನಮ್ಗೆ ಅಂಜಿಕೆ ಯಾವಾಗಲೂ. ಅದ್ರೊಳಗೆ ನೋಡ್ರಿ ನಾಳೆ ರಂಗಪಂಚಮಿ ನೋಡ್ರಿ. ಎಲ್ಲ ಹೆಂಗೆ ಡೆಕೋರೇಷನ್ ಆಮೇಲೆ ಫುಲ್ ಅದ್ದೂರಿಯಾಗಿ ರಂಗಪಂಚಮಿ ಮಾಡ್ತಾರತ್ತ. ನಾ ಫಸ್ಟ್ ಟೈಮ್ ನೋಡ್ರಿ ಅಂದು ರಂಗಪಂಚಮಿ ಇದ್ದಿದ್ದಿಲ್ಲ ಬಾಗೇವಾಡಿ ಒಳಗೆ ನೋಡ್ರಿ. ಎಲ್ಲ ಫುಲ್ ಎಲ್ಲ ಇದ್ದದ್ದು ಹಾಕಾಕತ್ತಾರ. ಟೆಂಟ್ ಅದು ಹಾಕಾಕತ್ತಾರ. ಹಾಕ್ಬಿಟ್ಟು ಫುಲ್ ಕಾರಂಜಿ ನೀರಿಂದು ಎಲ್ಲ ಕರೆಂಟ್ ಮಾಡ್ಯಾರ ನೋಡ್ರಿ. ಮನೆಗೆ ಬಂದ್ವಿ. ಸೀಜು ನೋಡ್ರಿ ಫುಲ್ ಇದು ಮಾಡತ್ತಾಳ. ಬಾಗೇವಾಡಿಗೆ ಬಂದೆ ನೋಡ್ರಿ ಕಾರ್ನಾಗ. ಟೈಮ್ ಮಂತ್ರಿಗೆ ಎಷ್ಟು 7:30 ಆಯಿತು. ನಮ್ಮ ಫಸ್ಟ್ ಟೈಮ್ ನಮ್ಮ ಸೀಜು ಕರ್ಕೊಂಬಂದೆ ನೋಡ್ರಿ. ಯಾಕಂದ್ರೆ ಎಲ್ಲರೂ ಕುಬ್ಸಕ್ಕೆ ಎಲ್ಲರೂ ಇಲ್ಲೇ ಬರ್ತಾರಂತೇಳಿ. ನಾಳೆ ದಿವ್ಯಾ ಧನುಷ್ಯ ಅವರೆಲ್ಲ ನಾಳೆ ಬರ್ತಾರೆ. ಅದಕ್ಕೆ ಸುಮ್ಮನೆ ಅಲ್ಲಿದ್ದೇನಂತ ಹೇಳಿ ಎಲ್ಲ ಇಲ್ಲೇ ಕರ್ಕೊಂಬಂದೆ ನೋಡ್ರಿ. ಮತ್ತು ನಾಡ್ದೆಲ್ಲ ಇದು ಹಾಕಿವತ್ತ ನೋಡ್ರಿ. ಜಸ್ಟ್ ಬಂದಿವಿ. ಎಲ್ಲ ಹಣ್ಣು ತಗಡಾತೇನ ನಾಡ್ದೈತಿ ಕುಬ್ಸ. ಹಾಗಾಗಿ ಮತ್ತೆ ಹೋಗೋದು ಆಗಂಗಿಲ್ಲ ಅಂಥೇಳಿ ಹಾರ ದಂಡಿ ಎಲ್ಲ ಆರ್ಡ್ರ್ ಕೊಟ್ಟು ಬಂದೀವಿ. ಬಂದಾಳ ಹಾಯ್ ಮಾಡು. ನಮ್ಮ ಮಮ್ಮಿ ನಾವು ಎಲ್ಲರೂ ಕೂಡ ಬಂದೆ ನೋಡ್ರಿ. ಸೀಜು ಬಾಗೇವಾಡಿ ಬಂದ ಫಸ್ಟ್ ಟೈಮ್. ಶಿಜು ಶಿಜು ಎಲ್ಲಿ ಬಂದಿ ಶುಬ್ಬಿ? ಬರೀ ಜಸ್ಟ್ ಬಂದ್ವಿ. ಫ್ರೆಶ್ ಅಪ್ ಆಗ ನಮ್ಮ ಅಕ್ಕ ಬಂದಿಲ್ಲ ನೋಡ್ರಿ. ಶೋಭಾ ಅಕ್ಕ ಬಂದಿಲ್ಲ. ಅದಕ್ಕೆ ಆಕಿ ಇಷ್ಟು ಮೆಹಂದಿ ಹಚ್ಚಿ ನಾನು ಮೆಹಂದಿ ಹಚ್ಕೊಂಡು ನೋಡ್ರಿ. ಸಿಂಪಲ್ ಡಿಸೈನ್ ಸುಮ್ಮಕಿಗೆ ಹಚ್ಚಾಕತ್ತಿದ್ನಲ್ಲ. ಕುಬ್ಸಕ್ಕೆ ಹಚ್ಕೊಳಕ್ಕೆ ಬಂದಿದ್ಲು. ಹಾಗೆ ನಾನು ಹಚ್ಕೊಂಡೆ. ನಮ್ಮ ಮಮ್ಮಿ ನೋಡ್ರಿ ಬಿಸಿ ಚಪಾತಿ ರಾಜಗಿರಿ ಪಲ್ಯ ಮಾಡಿಲ್ಲ.
ಚಪಾತಿ ಪಲ್ಯ ಊಟ ಮಾಡೋಂಬರ ಎಲ್ಲರೂ. ನಮ್ಮ ಮಮ್ಮಿದಂತರೂ ಒಪ್ಪತ್ತೈತಿ, ಅದಕ್ಕೆ ಮಾಡಲ್ಲ ಅಂದ್ಲು, ಅದಕ್ಕೆ ನಾನೇ ಊಟ ಮಾಡತ್ತೀನಿ ಒಬ್ಬಾಕಿನೇ. ನಮ್ಮ ಅಣ್ಣ ಮ್ಯಾಕ್ ಕೂತ್ ಮಾಡ್ತಾನೆ, ನಾವು ಅಂತೂ ಬ್ಯಾಗೆ ಒಯ್ದು ಕೊಡ್ಬೇಕು ಅವನಿಗೆ. ಬರೀ ಎಲ್ಲರೂ ಊಟ ಮಾಡೋವಂತ. ಊಟ ಅಂತೂ ಆಯ್ತು ನೋಡ್ರಿ. ಈಗ ಬಿಸಿ ಚಪಾತಿ, ರಾಜಗಿರಿ ಪಲ್ಯ, ಹಿಂಡಿ, ಮೊಸರ ಊಟ ಮಾಡಿದೆ ನೋಡ್ರಿ. ಊಟ ಮಾಡಿಬಿಟ್ಟು ಈಗ ನೆಕ್ಸ್ಟ್ ನಮ್ಮ ಅಣ್ಣ ನೋಡ್ರಿ ನೈಟ್ ಕಾಫಿ ಡೈಲಿ ಕುಡಿಯತ್ತ ನಮಗೆ. ಮತ್ತು ಕಾಫಿ ಈಗಾರ ಕಾಫಿ ಕುಡಿದ್ ನೋಡ್ರಿ ಡೈಲಿ ನಮ್ಮ ಮನೆ. ಬಾಗೇವಾಡಿಗೆ ಬಂದ್ರೆ ಸಾಕು, ರಾತ್ರಿ ಚಹಾ ಕುಡ್ತಿದ್ವಿ, ಈಗ ಚಹಾ ಕುಡಿಬಿಟ್ಟಾನ ಕಾಫಿ ಕುಡಿಯತ್ತಾನ. ಒಂದು ಬಿಟ್ಟರೆ ಅವತ್ತು ಆಲ್ಟರ್ನೇಟಿವ್ ಒಂದು ಏನು ಇರಲೇಬೇಕು ನೋಡ್ರಿ ನಮ್ಮ ಮನೆ. ಏನು ಹಾಲು ಕಾಯಿಸಿ ನಮ್ಮ ಅನ್ನಾಗಿ ಇಟ್ಟು ಕಾಫಿ ಮಾಡಿ, ನಮ್ಮ ಮಮ್ಮಿದು ಒಪ್ಪತ್ತೈತೆ ನೋಡ್ರಿ, ಊಟನೂ ಮಾಡಿಲ್ಲ. ಅದಕ್ಕೆ ನಮ್ಮ ಅಮ್ಮಿಗೆ ಇಟ್ಟು ಕಾಫಿ ಮಾಡಿಕೊಡ್ಬೇಕಂತೇಳಿ. ಸೀಜು ನೋಡ್ರಿ ಇಲ್ಲಿ ಹೆಂಗೆ ಒದ್ರಾಕತ್ತಾಳ. ಅಲ್ಲಿ ಫಸ್ಟ್ ಟೈಮ್ ಹೊಸ ಮನೆ ಬಂದಲ್ಲ, ಹಂಗಾಗಿ ಒದ್ರಾಕತ್ತಾಳ ನೋಡ್ರಿ ಸೀಜು. ಯಾಕೆ ಒದ್ರಾತಿ? ಹಾಂ ಏನು ಬೇಕು? ಹಾಂ ಸೀಜು ಏನಾಯ್ತು? ಆಕಿಗೆ ಹೊಸ ಜಾಗ ಆಗಿ ಕಂಟಿನ್ಯೂ ಬೊಗಳತ್ತಾವ ನೋಡ್ರಿ ಆಕಿ. ನಾನು ಹಾಲು ಹೋಗ್ತಾವೆ. ಬನ್ನಿ ಮೊದಲು ಕಾಫಿ ಮಾಡೋದು, ಮನ್ನ ಕಾಫಿ ಮಾಡಿಕೊಟ್ಟು ಸಿಗ್ತೀನಂತೆ. ಟೈಮ್ ನೋಡ್ರಿ ತಿರುಗಿ ಎಷ್ಟು 1 ಗಂಟೆ ಬಂತು. ಇಷ್ಟೊತ್ತನ ನೋಡ್ರಿ ಕೆಳಗಡೆ ಊಟ ಮಾಡ್ಕೊಂಬಂದು ನೋಡ್ರಿ ಇಷ್ಟೊತ್ತನ ಇಷ್ಟು ಯಾದಿ ಬರ್ದೀವಿ. ಅಂದರೆ ಕುಬ್ಸೋದು ಯಾದಿ ನೋಡ್ರಿ, ನಮ್ಮ ತಂಗಿದು ಮ್ಯಾರೇಜ್ ಯಾದಿ ಆಯ್ತು, ಎಲ್ಲ ಮುಗಿತಿಗೆ ಲಾಸ್ಟ್ ತಂಗಿದು ಒಂದು ಕುಬ್ಸೋದು ಇಷ್ಟು ಯಾದಿ ಬರ್ಕೋತ ಕೂತಿದ್ವಿ. ಅದ್ರಾಗ ಈ ಸೀಜು ಒಂದು ನಗಸ ಇರ್ತಾವೆ ನೋಡ್ರಿ, ಆ ಕಡೆಗೆ ಹೊಡ್ರಾಕೋತ ಒಂದು ಜಾಗ ಒಂದು ಬದಲಾಗೈತೆ ನೋಡ್ರಿ, ಅದಕ್ಕೆ ಫುಲ್ ಬೊಗಳ್ಕೊ ಇಷ್ಟು ಯಾದಿ ಎಲ್ಲ ಮುಗಿಸಿದ್ವಿ ಬರ್ದು. ನಾಳೆ ನೋಡ್ರಿ ಜಲ್ದಿನೇ ಹೇಳ್ಬೇಕು, ನಾಳೆ ರಂಗ ಪಂಚಮಿ ಅಂತ ನೋಡ್ರಿ. ಆ್ಯಕ್ಚುಲಿ ನಾನು ಬಿಜಾಪುರೊಳಗೆ ಇರ್ತೀನಿ ರಂಗ ಪಂಚಮಿಗೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ಬಾಗೇವಾಡಿಗೆ ಬಂದೆ ನೋಡ್ರಿ. ಕುಬ್ಸ ಸಂಬಂಧ ಜಲ್ದಿನೇ ಬಂದ್ವಿ. 3 ಡೇಸ್ ಲೀವ್ ತೊಗೊಂಡು ನೋಡ್ರಿ, 20ಇಂದ 19, 20, 21 3 ಡೇಸ್ ಲೀವ್ ತೊಗೊಂಡು. ಯಾಕಂದ್ರೆ ಲಾಸ್ಟ್ ಮಂತ್ ತೊಗೊಂಡಿದ್ದಿಲ್ಲ ನಾನು. ಲಾಸ್ಟ್ ಮಂತ್ ಬಂದು ಮಂತ್ಲಿ 2 ಡೇಸ್ ಅಷ್ಟೇ ಲೀವ್ ಇರ್ತದೆ. ಬಟ್ ಹೋದ ತಿಂಗಳದಂದು ಈ ತಿಂಗಳದ 2 ಕೂಡಿ 3 ಸೂಟಿ ತೊಗೊಂಡಿನಿ ನಿನ್ನೆಯಿಂದ. ನೀನೆಲ್ಲ ನಾಳೆಯಿಂದ. ಇವತ್ತಂತರೂ ಮಾರ್ನಿಂಗ್ ಡ್ಯೂಟಿ ಇತ್ತು, ಶಿಫ್ಟ್ ಮುಗಿಸ್ಕೊಂಡೇ ಬಂದೀನಿ. ಬರೀ ಇವತ್ತು ಲಾಗ್ ಇಲ್ಲಿ ಏನು ಮಾಡ್ತೀನಿ ಇದು ಎಲ್ಲ ಮುಗಿಸಿದ್ದೆ. ಮತ್ತು ನಾಳೆ ಜಲ್ದಿ ಎದ್ದು ಬನ್ನದ ಹಬ್ಬ ನೋಡ್ರಿ. ಇಲ್ಲಂದ್ರೆ ಫುಲ್ ಹಳ್ಳಿ ಒಳಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರ್ಬೇಕು ನೀವು, ರಂಗ ಪಂಚಮಿ ಮಸ್ತ್ ಮಾಡ್ತಾರೆ. ಸಿಟಿ ಒಳಗೆ ಅಷ್ಟೊಂದು ನನಗೆ ಗೊತ್ತಾಗಂಗಿಲ್ಲ ಹೆಂಗೆ ಮಾಡಿದ್ದು ಅದು, ಬಟ್ ಇಲ್ಲಿ ಮಸ್ತ್ ಮಾಡ್ತಾರೆ ನೋಡು ಮಾಡಿದ್ರೆ ನಂಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಂತ. ಒಳಗಡೆ ಇರ್ತೀನಿ, ಹೊರಗಡೆ ಇರೋಂಗಿಲ್ಲ, ಬಟ್ ಹೊರಗಡೆ ಬರೀ ಇನ್ನೇನು ಮಲ್ಕೊಂಬಿಟ್ಟು ಟೈಮ್ ಭಾಳ ಆಗ್ಬತ್ತು. ಇನ್ನು ಮಲ್ಕೊಂಬಿಡ್ತೀನಿ, ಯಾಕಂದ್ರೆ ಟೈಮ್ ತಿರುಗಿ 1 ಗಂಟೆ ಆಗತ್ತೆ ಹೇಳಿದ್ನಲ್ಲ. ಬರೀ ಇವತ್ತಿಲ್ಲ ನಾವು ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ನೋಡ್ರಿ. ಅಮ್ಮಿಗೆ ನಿದ್ದೆ ಬಂದಿತ್ತು, ವಾಪಸ್ ನಿದ್ದೆ ಹೋಯ್ತತ್ತ, ಮಕ್ಕೊಂಡೆದ್ದು. ಈ ಸೀಜು ಒದ್ರಾತ ಸೀಜು, ಅದಕ್ಕೆ ಈಕಿ ನಿದ್ದೆನೇ ಹೋಯ್ತತ್ತು ನಮ್ಮಿದು. ಮಕ್ಕೋ ಇನ್ನು ಟೈಮ್ ಆಯ್ತು. ಓಕೆ ಬಾಯ್, ಗುಡ್ ನೈಟ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗತ್ತೆ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.